ನಮಸ್ಕಾರ ಎಲ್ರಿಗೂ. ನನ್ನ ಜೊತೆಗೆ ಯಾರಿದ್ದಾರೆ ಗೊತ್ತಾ? ಇವ್ರಂತರ BV ಕಾರಂತರು ಅಲ್ಲ, ಶಿವರಾಮ್ ಕಾರಂತರು ಅಲ್ಲ. ಇವರು ಸೊಂಡ್ಲಿಲ್ಲದ ಗಣಪ. ನನ್ಗೇನ ಕೊಡಿಸ್ಲೇಬೇಕಂತ ಆಸೆ ಇದೆಯಾ? ಬೇಯಿಸಿದ ಕಡ್ಲೆಕಾಯಿ ಕೊಡು. ಡ್ರೆಸ್ ಸೂಪರ್, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಇದು ಮುಗಿಯದ ಕತೆ. ತಗೊಳಲ್ಲ 100% ಶೋರ್ ತಗೊಳಲ್ಲ. ವಿಮೆನ್ ಆರ್ ನಾಟ್ ಸಿಂಪಲ್, ಬಜೆಟ್ ಇಸ್ ಸಿಂಪಲ್. ಅದಕ್ಕೆ ಇಲ್ಲ. ಮದುವೆ ಆದ್ಮೇಲೆ ಗಂಡಸರ ಪಾಡು. ಇಷ್ಟು ವರ್ಷದಲ್ಲಿ ಒಂದ್ ದಿವಸ ಶಾಪಿಂಗ್ ಜೊತೆಗೆ ಹೋಗಿಲ್ವಾ? ಸುಮ್ನೆ ಬಾರ. ಈಗ ಅರ್ಧ ಗಂಟೆ ನಿಂತ್ಕೊಂಡು ಹೊರಗಡೆ ಅಲ್ಲಿ ಬೀಳೋ ಚಾನ್ಸ್ ಇರುತ್ತೆ. ಬಟ್ ಇಲ್ಲಿ ಜಾಗ ಇದೆಯೇ ಅಣ್ಣ? 200. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ರ ಅಲ್ಲ? ನೀವೆಲ್ಲ ಸೂಪರ್ ಡೂಪರ್ ಆಗಿ ಇರ್ತೀರ ಬಿಡಿ. ನಾನಿವತ್ತು ಒಂದು ಲೆಕ್ಕಕ್ಕೆ ಮಲ್ಲೇಶ್ವರಂನ ನನಗೆ ಬರ್ಕೊಟ್ಟಿದ್ದಾರೆ ಅನ್ನೋ ರೇಂಜಿಗೆ ನಾನು ಮಲ್ಲೇಶ್ವರಂ ಅವಳೇ ಆಗ್ಬಿಟ್ಟಿದ್ದೀನಿ. ಇಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಸಕ್ಕತ್ ಇಷ್ಟ ನನಗೆ. ಬಟ್ ನಾನು ಒಬ್ಬಳೇ ಶಾಪಿಂಗ್ ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಜೊತೆಗೆ ಯಾರಾದರೂ ಒಬ್ರು ಬೇಕಲ್ಲ. ಒಂದು ಲಡ್ಡು ಒಂದು ಬಾಯಿಗೆ ಬಿತ್ತು ಅಂತ ಅಂದ್ಕೊಂಡಿದ್ದೆ, ಬಟ್ 2 ಲಡ್ಡು ಒಂದು ಬಾಯಿಗೆ ಬಿದ್ದಿದೆ. ನನ್ನ ಜೊತೆಗೆ ಯಾರಿದ್ದಾರೆ ಗೊತ್ತಾ? ಇವ್ರಂತರ BV ಕಾರಂತರು ಅಲ್ಲ, ಶಿವರಾಮ್ ಕಾರಂತರು ಅಲ್ಲ. ಇವರು ಸೊಂಡ್ಲಿಲ್ಲದ ಗಣಪ. ಸೊ ಗಣೇಶ್ ಕಾರಂತ್ ಅವರು ನಮ್ಮ ಜೊತೆಗಿದ್ದಾರೆ. ಇವರಂತರ ಕಂಠ, ಕೋಗಿಲೆ ಕಂಠ, ಸಿಕ್ಕಾಬಟ್ಟೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಪೇರ್ ನನ್ನ ಜೊತೆ ಇದೆ. ಒಬ್ಬರೇ ಬಂದರೆ ಹೆಂಗಿರುತ್ತೆ? ಕಾರಂತ್ರನ ಒಬ್ಬರನ್ನೇ ನಾವು ಕರೆಯಲ್ಲ. ಅದಕ್ಕೆ ಗಣಪತಿ ಅಂದಮೇಲೆ ಜೊತೆಗೆ ಒಬ್ರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರ ದಂಪತಿಗಳ ಸಮೇತ ನಾವು ಇಲ್ಲಿ ಕರ್ಸಿದ್ದೀವಿ. ವಿದ್ಯಾ ಗಣಪತಿ ಅಲಿಯಾಸ್ ಕಾರಂತರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಹಿಂಗೆ ನೋಡಿದ್ರೆ ಅವ್ರು ಕಾಣಿಸ್ತಾರೆ ನಿಮಗೆ. ಕಮಾನ್. ಹಲೋ, ನೋಡಿದ್ರಾ ಎಂತ ಕಾರಂತರು ನೀವು? BV ಕಾರಂತ ಅಲ್ಲ, ಶಿವರಾಮ್ ಕಾರಂತ ಅಲ್ಲ, ಗಣೇಶ್ ಕಾರಂತ. ಇಲ್ಲದಿರೋ ಗಣಪ. ಇಲ್ಲದ ಗಣಪ. ಆಕ್ಚುಲಿ ಯಾರಾದ್ರೂ ಲೈವ್ ಶೋದಲ್ಲಿ ಕಾಲ್ ಮಾಡಿ ಗಣಪ ಅಂದ್ಬಿಟ್ರೆ 2 ನಿಮಿಷ ಬರೀ ಹೆಸರಲ್ಲೇ ಗೋಳಾಡಿಸ್ಬಿಟ್ಟಿರ್ತಿದ್ವಿ. ಆಮೇಲೆ ಹೋಗ್ಲಿ ಬಿಡಿ, ನಮ್ಗೆ ಈ ಸಾಂಗ್ ಬೇಕು ಅನ್ನೋವರೆಗೂ ನಾವು ಅದೇ ಕಾನ್ಸೆಪ್ಟ್ ಅಲ್ಲಿ ಇರ್ತಿದ್ವಿ. ಹಂಗಾಗಿ ಅದು ಸೊಂಡ್ಲು ಬಂದ್ಬಿಡ್ತು. ಹೆಲೋ, ಹೇಗಿದ್ದೀರಾ? ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೋಡಿ ಹೆಂಗಿದೀವಿ ಅಂತ ಗೊತ್ತಾಗ್ತಿದ್ಯಾ? ನಾವು ಅಕ್ಕೆ ಮೋಗವಾಗಿದ್ದೀವಿ. ಆಕ್ಚುಲಿ ನಿಮ್ಮಿಬ್ರು ದಂಪತಿಗಳು ಅಂತ ಅನ್ನಕ್ಕೆ ಮನ್ಸಾಗಲ್ಲ. ಮತ್ತೆ ಲವರ್ಸ್ ತರ ಹಂಗೆ ಇದ್ದೀರಾ ಇನ್ನು. ಯಾಕೆ ಮದುವೆ ಲವ್ ಮಾಡ್ಬಾರ್ದಾ? ಅಯ್ಯೋ, ಖಂಡಿತ ಮಾಡ್ಬೇಕು. ಮುಂದುವರಿಸಿ. 3.5 ವರ್ಷ ಆಯ್ತು ಮದುವೆ. 3.5 ವರ್ಷ ಆಗೋಯ್ತಾ? ಇನ್ನು ಮಗು ಆಗಿಲ್ಲ. ನಾವು ಈಗಲೇ ಹೇಳ್ಬಿಡ್ತಾ ಇದೀವಿ. ಅದನ್ನ ಕೇಳಲೇಬೇಡಿ ಮುಂದಕ್ಕೆ ಅಂತ. ಅಲ್ಲ, ಇವರೇ ಮಗು ತರನಾ ಅಂತನಾ? ಅಯ್ಯೋ, ಆ ತರನ? ಹೌದು. ಅಲ್ವಾ? ಒಂದು ಮಗು ಇರ್ಬೇಕಾದ್ರೆ ಇನ್ನೊಂದು ಯಾಕೆ? ಓಕೆ, ಮನೇಲಿ ಹೋಮ್ ಮಿನಿಸ್ಟರ್ ಅವರೇನಾ? ಫೈನಾನ್ಸ್ ಮಿನಿಸ್ಟರ್? ಇಬ್ರು. ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೌದೌದು. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಶಾಪಿಂಗ್ ಮಾಡಕ್ ನಿಮ್ಮನ್ನ ಕರ್ಕೊಂಡ್ರೆ ಮಳೆ ನಾನು ಬರ್ತೀನಿ ಅಂತ ಬರ್ತಾ ಇದೆ. ಹೌದು, ಅದು ಗಣೇಶ್ ಅಲ್ವಾ? ವಿಘ್ನ ನಿವಾರಕ ವಿಘ್ನೇಶ್ವರ ಕಾಪಾಡಪ್ಪ. ಎಲ್ಲೂ ಮಳೆ ತೊಂದರೆ ಕೊಡೋದ್ ಬೇಡ. ಶಾಪ್ ಮಾಡ್ತೀವಿ. ಓಕೆ, ಎನಿವೇಸ್, ಈಗ ಫೈನಾನ್ಸ್ ಮಿನಿಸ್ಟರ್ ಇಬ್ರು ಆಗಿರೋದ್ರಿಂದ ನಿಮ್ಗೊಂದು ಟಾಸ್ಕ್. ಇವಾಗ ಇವಳೆ ಫೈನಾನ್ಸ್ ಮಿನಿಸ್ಟರ್ ಇಲ್ಲ, ಇಬ್ರು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ನೋಡೋಣ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ಹೆಂಗ್ ಶಾಪಿಂಗ್ ಮಾಡ್ತೀರಾ. ಶಾಪಿಂಗ್ ಮಾಡೋದು ಯಾರು ಜಾಸ್ತಿ? ನಿಜ ತಾನೆ? ಶಾಪಿಂಗ್ ಮಾಡೋದು ವಿದ್ಯಾ ಅವರೇ ಜಾಸ್ತಿ. ಹಂಗಾದ್ರೆ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀರಾ ತಾವು? ನನಗೆ ತುಂಬಾ ಪ್ಲೇಸಸ್ ಗೊತ್ತು ಬೆಂಗಳೂರಲ್ಲಿ. ಬಟ್ ಮಲ್ಲೇಶ್ವರಂ ನಾನು ಮದುವೆ ಆಗಕ್ಕೆ ಮುಂಚೆ ತುಂಬಾ ಸರಿ ಮಲ್ಲೇಶ್ವರಮಲ್ಲೇ ಶಾಪಿಂಗ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಇಷ್ಟ ನನಗೆ ಮಲ್ಲೇಶ್ವರಂ. ಹೌದಾ? ಅಂದ್ರೆ ಎವ್ರಿ ಈವ್ನಿಂಗ್ ಸ್ಯಾಟರ್ಡೆ ಸಂಡೇಸ್ ಇಲ್ಲೇ. ಸೂಪರ್. ಒಂದು ಫೇವ್ರೆಟ್ ಪ್ಲೇಸ್ ಇದು ನನಗೆ. ಆಕ್ಚುಲಿ ಬೆಂಗಳೂರಲ್ಲಿ ಮೋಸ್ಟ್ ಹ್ಯಾಪಿಂಗ್ ಪ್ಲೇಸ್ ಅಂದ್ರೆ ಒಂದಷ್ಟಿದಾವೆ. ಅದ್ರಲ್ಲಿ ಮಲ್ಲೇಶ್ವರಂ ಕೂಡ ಒಂದು ಅಂದ್ರೆ ಅಲ್ವಾ? ಇಲ್ಲಿ ಏನ್ ಸಿಗಲ್ಲ ಯಪ್ಪ ಏನ್ ಬೇಡ, ಎಲ್ಲದೂ ಸಿಕ್ಕತ್ತೆ. ಗಂಡ್ ಮಕ್ಳಿಗೆ ಮಲ್ಲೇಶ್ವರಂ ಕಂಡ್ರೆ ಆಗಲ್ಲ. ನನಗೆ ಐ ಆಮ್ ನಾಟ್ ಇಂಟು ಶಾಪಿಂಗ್, ಸೊ ನನಗೆ ಅಷ್ಟು ಐಡಿಯಾ ಇಲ್ಲ. ಅವ್ರಿಗೆ ಅದಕ್ಕೆ ಆಗಲ್ಲ. ಅಟ್ಲೀಸ್ಟ್ ತಿನ್ನಕ್ಕಾಗುತ್ತಾ? ತಿನ್ನೋದೆಲ್ಲ ಇಷ್ಟನಾ? ತಿನ್ನೋದು ಸಿಕ್ಕಾಪಟ್ಟೆ ಇಷ್ಟ. ರಾಜರಾಜೇಶ್ವರಿ ನಗರಲ್ಲೇ ಸಿಕ್ಬಿಡುತ್ತೆ. ಬಟ್ ಏನೇ ಅಂದ್ರು ಮಲ್ಲೇಶ್ವರಂ ಅಲ್ಲಿ ಸಿಗೋದು ಯಾವ್ದು ರಾಜರಾಜೇಶ್ವರಿ ನಗರಲ್ಲಿ ಸಿಕ್ಕಲ್ಲ ನಮಗೆ, ಅಲ್ವಾ? ಎನಿವೇಸ್, ಈಗ ಒಂದು ಟಾಸ್ಕ್, ಸೂಪರ್ ಡೂಪರ್ ಆಗಿರೋ ಟಾಸ್ಕ್ ನೋಡಿ. ನಾವು ಬಡವರು, ಸ್ವಲ್ಪ ದುಡ್ಡು ಕೊಡ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಎಣಿಸಿ ಬಿಡುವ. ಈಗ ಇದನ್ನ ದಂಪತಿಗಳು ಹೆಂಗೆ ಉಪಯೋಗಿಸ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಜಾಣತನ ಉಪಯೋಗಿಸ್ತಾರೆ, ಎಲ್ಲಿ ಬಾರ್ಗೇನ್ ಮಾಡ್ತಾರೆ, ಅದೆಲ್ಲ ನಾನು ನೋಡ್ಬೇಕು. ಸೊ ಒಂದು
2 3 4 5 5,000 ಇದೆ ನಮ್ಮ ಹತ್ರ. 5,000 ಕೊಟ್ಟಿದೀವಿ. 5,000 ಮಲ್ಲೇಶ್ವರನೇ ನಿಮ್ದು. ಒಂದು ಕೆಲಸ ಮಾಡೋಣ, ಇಲ್ಲಿ ಕಾಫಿ ಡೇಲಿ ಒಂದು 4,500 ರೂಪಾಯಿ ಬಿಲ್ ಮಾಡೋಣ. ಇವರು ಎದುರುಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಒಂದು 500 ರೂಪಾಯಿ ಮುಗಿದೋಯ್ತು. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲ ಟಾಸ್ಕ್. ನಮ್ಮಂತವ್ರಿಗೆ ಟಾಸ್ಕ್. ಇಲ್ಲಿ ಇಷ್ಟು ಚೆನ್ನಾಗಿ ತೆಳ್ಳಗ್ ಬೆಳ್ಳಗ್ ಹುಡುಗಿ ಇರ್ಬೇಕಾದ್ರೆ ಇಲ್ಲಿ ಕಾಫಿ ಡೇಗೆ ಹೋಗ್ತಾರ, ಅವ್ರಲ್ಲಿ ಸ್ಟ್ರೀಟಿಗೆ ಬಿಟ್ರೆ ಹೆಂಗ್ ಶಾಪಿಂಗ್ ಮಾಡ್ತಾರೆ ಅಂತ ನೋಡಿ. ಓಕೆ ಹೋಗೋಣ. ಎನಿವೇಸ್ ಪರವಾಗಿಲ್ಲ. ಒಂದ್ ಸಣ್ಣ ಟಾಸ್ಕ್ ಏನು ಎಲ್ಲದ್ರಲ್ಲೂ ಮೈನಸ್ ಆಗ್ಬಿಟ್ರಿ ಇವರು ಅಲ್ವಾ. ಅದೇನೋ ವಿದ್ಯಾಗಣಪತಿ ಬಂದ್ಮೇಲೆ ಎಲ್ಲ ವಿದ್ಯಂಗೆ ಹೋಗ್ತಾ ಇದೆ. ಇವ್ರಿಗೆ ಈ ಲಾಡೇ ಬೇಕಿತ್ತು, ನಾನಲ್ಲ. ಎನಿವೇಸ್ ಇವಾಗ ಸ್ಟಾರ್ಟ್ ಮಾಡೋಣ. ನೋಡೋಣ ನಿಮ್ ಟ್ಯಾಲೆಂಟ್ ಹೆಂಗೆ, ಏನೆಲ್ಲ ಬಾರ್ಗೇನ್ ಮಾಡೋದು ಯಾರು ಜಾಸ್ತಿ ಇಬ್ರಲ್ಲಿ? ಅಲ್ಲ, ಶಾಪಿಂಗ್ ಇವಳೇ ಮಾಡೋದ್ರಿಂದ ಇವಳೇ ಬಾರ್ಗೇನ್ ಮಾಡೋದು. ಅಲ್ಲ, ನೀವ್ ಒಂದ್ಸತಿನೋ ಲೈಫ್ ಅಲ್ಲಿ ಏನು ಒಂದ್ ಟಿ ಶರ್ಟ್ ನ ತಗೊಂಡಿಲ್ವಾ? ಟಿ ಶರ್ಟ್ ಇವಳೇ ಚೂಸ್ ಮಾಡ್ತಾಳೆ. ಇವಳೇ ಚೂಸ್ ಮಾಡೋದು ಟಿ ಶರ್ಟ್. ಇದು ಚೆನ್ನಾಗಿದೆ. ಅವ್ರಿಗೆ ಮುಂಚೆ ಏನ್ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ರ ಬಾರ್ಗೇನ್ ಅಂದ್ರೆ ಸ್ವಲ್ಪ ಅಂದ್ರೆ 100 ರೂಪಾಯಿ ಹೇಳಿದ್ರೆ ನಾನು ಒಂದು ನಾನು ಹೇಳ್ತೀನಿ. ಅಲ್ಲ ನೀವು 90ಕ್ಕೋ 80ಕ್ಕೋ 5ಕ್ಕೆ ಬರ್ತಾರೆ ಹಂಗೆ. 90ಕ್ಕೋ 80ಕ್ಕೋ ಅದೆಲ್ಲ ಮ್ಯಾಟ್ರು. ನೀವ್ ಇಷ್ಟ ಕೊಡ್ಬೇಕಂತ ಈ ಟಗ್ ಆಫ್ ವಾರಿಗೆ ಬೀಳ್ತಾರಲ್ಲ ಕೆಲವರು. ಇಬ್ರು ಇಲ್ಲ, ಇರೋದ್ರಲ್ಲಿ ಇವಳು ಬೆಟ್ರು ಅಂತ. ಚಲೋ ಹೋಗೋಣ ಹಂಗಾದ್ರೆ. ಮಲ್ಲೇಶ್ವರಂ ಸದ್ಯಕ್ಕೆ ನಿಮ್ದು. ಈಗ ಹೇಳಿ. ಹೌದಾ? ನನ್ಗೇನ ಕೊಡಿಸ್ಲೇಬೇಕಂತ ಆಸೆ ಇದೆಯಾ? ಬೇಯಿಸಿದ ಕಡ್ಲೆಕಾಯಿ ಕೊಡಿ. 50 ಮಾಡ್ಕೊಳ್ಳಿ. ನೀವು 50 ಮಾಡ್ಕೊಳ್ಳಿ. 1/4 kg 50. ಇವಾಗ ಇದು ನಂಗೆ ಇದು ಸಾಕು. 1/4 kg ಕೊಡಿ. ಇಲ್ಲ 1/4 kg ಇದು ಕೊಡಿ. 50 ರೂಪಾಯಿ. ಹೆಣ್ಮಕ್ಳಿಗೆ ಒಡವೆ ಅಂದ್ರೆ ತುಂಬಾ ಇಷ್ಟ ಆಯ್ತಾ. ನೀವು ನಿಮ್ಮ ಹೆಂಡತಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾವು ನೋಡ್ಬೇಕು ಇವಾಗ. ನಾನೇನು ಹೇಳ್ಕೊಡಲ್ಲ. ಜಗಳ ಮಾಡ್ಸೋದು? ಇಲ್ಲ ಜಗಳ ಅಲ್ಲ. ನಿಮ್ಮ ಹೆಣ್ಮಗಳ ಅಂದ್ರೆ ನಿಮ್ಮ ಹೆಂಡತಿಯ ಕೈ ಬಳೆಯ ಸೈಜ್ ಎಷ್ಟು ಅಂತ ಹೇಳಿ. ಕರೆಕ್ಟಾಗಿ ಕೇಳಿದ್ರಿ. ನಾನು ಕೇಳ್ಬೇಕಂತಿದ್ದೆ. ನಂಗೆ ಕೇಳಿದ್ರೆ ಏನು ಆನ್ಸರ್ ಇದೇನ್ ಗೊತ್ತಾ, ಚಪ್ಪಲ್ ಸೈಜ್ ನಾನೇನ್ ಗೊತ್ತಾ, ನಾನೇ ಯೋಚನೆ ಮಾಡ್ತಿದ್ದೆ ಗಣೇಶ್ ಕಾರಂತ್ ಮತ್ತೆ ಅವರ ಮಿಸಸ್ ವಿದ್ಯಾ ಕಾರಂತ್ ಅವ್ರಿಗೆ ಹೆಂಗ್ ಕೇಳೋದು ಏನ್ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ನಿಮ್ಮ ಹೆಂಡತಿ ಫೇವ್ರೇಟ್ ಕಲರ್ ಯಾವುದು, ನಿಮ್ಮ ಹೆಂಡತಿ ಬರ್ಡೇ ಯಾವತ್ತು, ಹಿಂಗೆಲ್ಲ ಹೇಳ್ತಾರಲ್ವಾ. ಇದು ಒಂದು 50 ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಕೇಳಿರ್ತಾರೆ, ಅವಾಗೆಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಇದನ್ನ ಕೇಳೋಣ ಅಂತ ನಾನು ಟ್ರೈ. ಯಾವ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ? ಮಕ್ಕಳಿದ್ದು ಸೈಜ್ ಎಷ್ಟಿರುತ್ತೆ? ಅದು ಮಕ್ಕಳ ಸೈಜ್ ಬೇಡ, ನೀವು ನಿಮ್ಮ ಹೆಂಡತಿ ಸೈಜ್ ಮಾತ್ರ ಹೇಳಿ. ಮಗು ಅಂದ್ಮೇಲೆ ಮಕ್ಕಳದ್ ಕೇಳ್ತೀವಿ. ದೊಡ್ಡವರ ಬೇಸಿಕ್ ಸೈಜ್ ಸ್ಟಾರ್ಟ್ ಆಗೋದು 2 ಇಂದ. ಓಕೆ ಡನ್. 2 ಯಾವ ಗುರು? 2 2 4 2 6 2 8 ಆ ಥರ ಹೋಗುತ್ತೆ ಸೈಜ್ ಡಿಫ್ರೆನ್ಸಸ್. ಆ ಥರ ನಂದು ಯಾವುದು ಇಷ್ಟು ಕ್ಲೂ ಕೊಟ್ಟಿದ್ದೇನೆ. 2 4 ಕರೆಕ್ಟ್ ಹೇಳಿದ್ರ? ಸ್ಕ್ರಿಪ್ಟೆಡ್ ಅಲ್ಲ ಇದು. ನಾವ್ ಯಾವತ್ತು 6 ಹೇಳಿ ಅಲ್ಲ, ಇದು ಸೆಕೆಂಡ್ ಬಾಲ್. ನಾನು ಇಲ್ಲ ಇವಳಿಗೆ ಈ ತರ ಕ್ಲೂ ಕೊಡದೇ ಇದ್ರೆ 6 ಅಂತ ಹೇಳೋಣ ಅಂತಿದ್ದೆ. ನನ್ಗೆ ಐಡಿಯಾನೇ ಇಲ್ಲ. ಅದು ನಿಮ್ಮ ಹೆಂಡತಿ ಕೈ ಬಳೆ ಆಗ್ತಿರ್ಲಿಲ್ಲ. ನಾನು ಮರದಾಗ್ತೇ. ಆಯ್ತು ಓಕೆ. ಡಾಬಿನ ಸುತ್ತಾಡತ್ತೆ. ಡಾಬ್ ಅಂದ್ರೇನೆ ಅದ ಡೈರೆಕ್ಟ್ ಆಗಿ ಸ್ವಂತದ ಸುತ್ತಾಡತ್ತೆ ಅಂತ ಕೇಳಬಾರ್ದಾ ಅಂತ ಬೈಕಂತ. ನನ್ನ ಪ್ಯಾಂಟ್ ಸೈಜ್ ಹೇಳಿ ಸರ್. 28 ಐ ವಿಶ್ 30 ಅಯ್ಯೋ ಅಯ್ಯಯ್ಯೋ ಅಂತೆ ನೀನ್ ಆಡ್ಕೊಂಡು ನಕ್ಕಿದ್ರು. ಅದನ್ನು ತಪ್ಪ ಹೇಳ್ತಿರೇನೋ ಅಂತ ಅನ್ಕೊಂಡಿದ್ದೆ. 28 ಇತ್ತು, ಇವಾಗ 32 ಆಗ್ತಾ ಇದೆ. ಓ ಗುಡ್ ನ್ಯೂಸ್. ಮಲ್ಲೇಶ್ವರಂ ಸ್ಟ್ರೀಟ್ ಅಲ್ಲಿ ಗುಡ್ ನ್ಯೂಸ್ ಕೇಳ್ತಿದ್ದಾರೆ ಅವರು. ಎನಿವೇಸ್ ಆಲ್ ದ ಬೆಸ್ಟ್. ಬೇಗ ಅತಿ ಶೀಘ್ರದಲ್ಲಿ ನೀವು ದಪ್ಪ ಆಗ್ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಓಕೆನಾ? ವಿನ್. ಆಯ್ತು. ಚಪ್ಪಲಿ ಸೈಜ್ ಎಷ್ಟು ಹೇಳಿ? 6. ಹೌದಾ? ಅದಕ್ಕೆ ಇದು 6. ಅಯ್ಯೋ 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 ಅಯ್ಯೋ. ಐಡಿಯಲ್ ಹಸ್ಬೆಂಡ್. ಬ್ರಿಟಿಷ್ ಮ್ಯೂಸಿಯಂ ಅಲ್ಲೇ ಇಡ್ಬೇಕು ನಿಮ್ ಬ್ರೈನ್. ಅಲ್ಲಿ ಇಲ್ಲಿ ಇಟ್ರೆ ತಪ್ಪಾಗುತ್ತೆ. ಇಲ್ಲ, ಇಂಡಿಯನ್ ಮ್ಯೂಸಿಯಂ ನಡೆಯುತ್ತೆ.
ಇಲ್ಲ ಇಲ್ಲ ಬೇಡ ಬೇಡ ಸ್ವಲ್ಪ ಹೈಟ್ ಅಲ್ಲಿರೋಣ. ಅದು ನನಗೆ ಶಾಕ್ ಆಗ್ತದೆ ಇವ್ರು ಎಷ್ಟೆಲ್ಲ ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ ನನ್ನ ಬಗ್ಗೆ ಅಂತ. ಹೌದಲ್ವಾ? ಥ್ಯಾಂಕ್ಸ್, ಗುಡ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಇವ್ರ ಶರ್ಟ್ ಸೈಜ್ ಎಷ್ಟು? ಇವರ ಶರ್ಟ್ ಸೈಜ್ ಬಂದು ಬರೋದು ಬೇಡ, ಎಕ್ಸೆಲ್ ನಾನು ತಗೊಳ್ಳೋದು, ಬಟ್ ಅದೇ ಯಾವ ಸೈಜ್ ಮೆಷರ್ಮೆಂಟ್ಗೆ ಬರುತ್ತೆ ಅಂತ ಗೊತ್ತಿಲ್ಲ. 42 ಅನ್ಸುತ್ತೆ, 40 or 42. 42, 40 ಇಂದ 42. ಅದು ಡಿಪೆಂಡ್ಸ್ ಆನ್ ಲಾರ್ಜ್ ಇತ್ತು ಇವಾಗ ಎಕ್ಸೆಲ್ ಆಗಿದೆ. 40 ಇಂದ 42 ಪ್ರಮೋಷನ್ ಸಿಕ್ಕಿದೆ. ಗುಡ್ ನ್ಯೂಸ್. ಆಯ್ತು. ಇವ್ರ ಸ್ಲಿಪ್ಪರ್ ಸೈಜ್ 10, 9 and 10. ಡಿಪೆಂಡ್ಸ್ ಆನ್ ದ ಬ್ರ್ಯಾಂಡ್ಸ್. ಏನ್ ಆದರ್ಶ ದಂಪತಿಗಳು ಅಲ್ವಾ? ಜೋಡಿ ನಂಬರ್ 1 ಅಲ್ಲಿ ಫಸ್ಟ್ ಪ್ರೈಸ್ ನಮ್ಗೆ ಕೊಡ್ಬೇಕಿತ್ತು, ರನ್ನರ್ ಅಪ್ ಅಲ್ಲ. ಈಗ ನಾವು ಕೊಡ್ತೀವಿ ಬಿಡಿ, ಜನರು ಕೊಡ್ತಾರೆ ಬಿಡಿ. ಸೂಪರ್. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ನಾವು ಸೂಪರ್ ಆಗಿರ್ಬೇಕು. ಅಲ್ಲಿ ಜೋಡಿ ನಂಬರ್ ನಿಜ ನಿಜ ಅಲ್ವಾ? ಹೌದು. ಓಕೆ, ಶರ್ಟ್ ಸೈಜ್ ಆಯ್ತು, ಸ್ಲಿಪ್ಪರ್ ಸೈಜ್ ಆಯ್ತು. ಅವರ ಇಷ್ಟದ ಬ್ರ್ಯಾಂಡ್ ಯಾವ್ದು? ಯಾಕಂದ್ರೆ ಅಲ್ಲೊಂದು ಬ್ರ್ಯಾಂಡ್ ತರಿಸ್ಬಿಟ್ಟು ಇಲ್ಲೇ ಹೋಗ್ಬಿಡೋಣ, ಬನ್ನಿ ಇಲ್ಲೇ ಖರ್ಚು ಮಾಡ್ಬಿಡೋಣ ಅಂದ್ರು. ಹಿ ಈಸ್ ನಾಟ್ ಅ ಬ್ರ್ಯಾಂಡ್ ಪರ್ಸನ್ ಆಕ್ಚುಲಿ. ಅವ್ರಿಗೆ ಬ್ರ್ಯಾಂಡ್ಸ್ ಇಷ್ಟ ಆಗಲ್ಲ, ಬಟ್ ತುಂಬಾ ಕಂಫರ್ಟಬಲ್ ಯಾವ್ದು ಅನ್ಸುತ್ತೋ ಅದನ್ನ ಹಾಕೋತಾರೆ. ಅಂದ್ರೆ ಇವ್ರಿಗೆ ನಾನೇ ಆಕ್ಚುಲಿ ಒಂದ್ 2-3 ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟೆ. ಅದ್ರಲ್ಲಿ ಅವ್ರಿಗೆ ಇಷ್ಟ ಆಗಿದ್ದು ಆರೋ ಬ್ರ್ಯಾಂಡ್ ಇಷ್ಟ ಆಯ್ತು. ಅದು ನಮ್ಮ ಮುಂಚೆ ಎಲ್ಲ ಯಾವ ಬ್ರ್ಯಾಂಡು ಇಲ್ಲ, ಅವರು ಬ್ರ್ಯಾಂಡ್ ಶಾಪ್ ಮಾಡ್ತಿರ್ಲಿಲ್ಲ. ನಾನು ಮದ್ವೆ ಟೈಮಲ್ಲಿ ರಿಸೆಪ್ಷನ್ ಸೂಟ್ ಎಲ್ಲ ಬ್ರ್ಯಾಂಡೇ ಕೊಡ್ಸಿದ್ದೆ, ಆರೋ ಕೊಡ್ಸಿದ್ದೆ. ಅದು ಆರೋ ಅವ್ರಿಗೆ ಕಂಫರ್ಟ್ ಅಂತ ಅನ್ಸುತ್ತೆ. ಸೊ ಹಿ ಈಸ್ ಲೈಕ್ ಆರೋ ಗೈ. ಇಲ್ಲ ನಾನೇ ಬ್ರ್ಯಾಂಡ್, ಸೊ ಐ ಆಮ್ ನಾಟ್ ಅ ಬ್ರ್ಯಾಂಡೆಡ್ ಪರ್ಸನ್. ಕುಡಿ ಒಂದು ಸೇವಂತಿಗೆ ಹೂವು ಕುಡಿ, ರೋಸ್ ಬದಲು. ಯಾಕಂದ್ರೆ ತುಂಬಾ ಚಿಕ್ಕದಿದೆ ಇದು. ಮತ್ತೆ ಇದು ಹೂವಾ ಮಲ್ಲಿಗೆ, ಸಾರಿ ಹೂವಾ ಗುಲಾಬಿ ಹೂವಾ. ಎಷ್ಟಕ್ಕೆ ಬಿಲ್ ಮಾಡ್ತಿದ್ಯಾ? 100ಕ್ಕೆ 90. ಎಷ್ಟು ಯಾ women are not simple, budget is simple. ಅದಕ್ಕೆ ಇಲ್ಲ ಶಾಪಿಂಗ್ ಈ ತರ ಎಲ್ಲ ಇರತ್ತೆ ಅಂತ ಒಂದು ಗೆಸ್ ಮಾಡಿ. ಇಷ್ಟು ವರ್ಷದಲ್ಲಿ ಒಂದ್ ದಿವಸ ಶಾಪಿಂಗ್ ಜೊತೆಗೆ ಹೋಗಿಲ್ವಾ? ಶಬಾಷ್ ತಟ್ಕೋಬೇಕು ನನ್ ಮೇಲೆ ನಾನೇ. ಫಸ್ಟ್ ಟೈಮ್ ಈ ತರ ಶಾಪಿಂಗ್. ಸ್ವಲ್ಪ ಮದುವೆದೆಲ್ಲ ಐಟಮ್ಸ್ ಎಲ್ಲ ಇದೆಯಲ್ವಾ ಇದು. ಸೊ ಒಂದು ಸಾಂಗ್ ನೆನಪಾಗ್ತಿದೆ. ಯಾವ ಸಾಂಗ್ ನೆನಪಾಗ್ತಿದೆ? ರವಿಚಂದ್ರನ್ ಅವ್ರದ್ದು. ರವಿ ಮಾಮ ಸಾಂಗ್ ಬಂದಿಲ್ಲ ಅಂದ್ರೆ ಹೆಂಗೆ ದಂಪತಿಗಳ ನಡುವೆ? ಪ್ಲೀಸ್ ಅದಿಲ್ಲ ಹಾಡೋದಲ್ಲ ಕಾರಂತ್ರೆ, ಕಂಟ್ರೋಲ್ ಯುವರ್ ಸೆಲ್ಫ್. ಯಾವ ಸಾಂಗ್ ಅಂದ್ರೆ, ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಹಳ್ಳಿ ಅಲಂಕಾರದಲ್ಲಿ ಏನಿಲ್ಲ. ಮತ್ತೆ ಅದೇನು ಲಿರಿಕ್ಸ್ ಅಲ್ಲಿ ಏನಿದೆ, ಯಾವ್ದು 4 ಮೊಳ ಸೀರೆನ, ಇದು 8 ಮೊಳ ಪ್ಯಾಂಟ್ ಶರ್ಟ್ ಅಂತ ಚೈನ್. ಸೀರೆ 8 ಮೊಳ. ಆಯ್ತಾಯ್ತು. ಓಕೆ ಇವಾಗ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇಬ್ರು. ಇವಾಗ ನಮ್ಮ ಕಾರಂತ್ರಿಗೆ ಒಂದು ಟೆಸ್ಟ್ ಕೊಡುವ. ಕಾರಂತ್ರ ಇದಕ್ಕೇನಂತಾರೆ? ಇದಕ್ಕೇನ್ ಅಲ್ಲ, ಇದು ಎಲ್ಲ ಹಾಕೋದು ಸೊಂಟ. ಇಲ್ಲ ಇದು ಸೊಂಟಕ್ಕೆ ಹಾಕೋದು. ಬಟ್ ಸೊಂಟ ಪಟ್ಟ ಅಲ್ವಾ? ಸೊಂಟಕ್ಕೆ ಇದು ಹಾಕೋದು. ಇಲ್ಲ ಮತ್ತದು ನೋಡೋಣ ಎಲ್ಲ ಹೇಳ್ತಾರೆ. ಸೊಂಟನೇನಾ ಅಂತ. ತೋಳಿ ಇಷ್ಟು ದಪ್ಪ ತೋಳಿ ಯಾರ್ದಿರು? ಸೊಂಟನೆ ನನ್ನ ಪ್ರಕಾರ. ಸೊಂಟ ಅಲ್ಲ, ಗೊತ್ತಾಯ್ತು. ಇದು ಜಡೆ ಹಿಂದೆ. ಇದನ್ನ ಜಡೆಗೆ ಹಾಕ್ತಾರ ಕಾರಂತ್ರೆ? ಅಲ್ಲ, ಜಡೆ ಹಿಂದೆ ಅದೇನೋ. ಇಲ್ಲ ಕಾರಂತ್ರೆ, ಇದನ್ನ ಹಂಗ ಹಾಕಲ್ಲ. ಪಾಪಚಿ. ಹೋಗ್ಲಿ, ಅವ್ರಿಗೆ ಕೇಳ್ಬಿಡಿ. ಸರಿ, ಎಲ್ಲ ಸೊಂಟ ತಾನೆ. ನಾನ್ ಕರೆಕ್ಟ್ ಆಗಿ ಹೇಳಿದ್ದೆ. ಇದು ಚಿಕ್ಕ ಮಕ್ಳು ಸೊಂಟ ಅಂತ ನಾನು ಹೇಳ್ತಾ ಇದೀನಿ, ನೀವು ತಲೆ ಜಡೆ ಅಂತೆಲ್ಲ ಹೋದ್ರಿ. ಇದಕ್ಕೆ ಏನಂತಾರೆ ಅದನ್ನ ಕೇಳಿ ಅವ್ರಿಗೆ. ಓ ಇದೇನಾ ಡಾವಲ್ಲಿ? ಅದಕ್ಕೆ ಇದನ್ನ ತೋರ್ಸಿದ್ರೆ ನೀವು ಹೇಳ್ಬಿಡ್ತೀರಾ ಅಂತ ನಾನು ಅದನ್ನ. ಓ ಡಾಬ್, ಅದು ಸೊಂಟ ಪಟ್ಟಿ. ಇದು ಹೇಳಿ ಇವಾಗ. ಅದು ಇದು ರೀ, ಅದಿದೆ. ಇದು ಹೀಗೆ ಇಲ್ಲಿ ಏನೋ ಬರುತ್ತಲ್ಲ, ಇದು ಕೇಳಿ ಇವಾಗ. ಪರ್ಟಿಕ್ಯುಲರ್ ಆಗಿ ನೇಮ್ ಹೇಳ್ಬೇಕು ನೀವು. ಹೀಗೆ ಹಣೆ ಇಲ್ಲಿ ಹಿಂಗೆ ಏನೋ ಇಲ್ಲಿಂದ ಏನೋ ತರ್ಸ್ಕೊತಿರಲ್ಲ ನೀವು ಸ್ಟೈಲ್ಗೆ, ಅಂದ್ರೆ ಹಾಕೋತಿರಲ್ಲ. ಏನೋ ತರ್ಸ್ಕೊಳ್ಳಲ್ಲ, ಹೀಗೆ ಹಾಕೋತಾರಲ್ಲ ಮದುವೆಲೆಲ್ಲ ನೋಡ್ತೀನಿ ಹುಡುಗಿರ. ಹೇಳ್ತಾರೆ ಹೆಸರು
ಹಣೆ ಬಿಟ್ಟು ಥೂ ಅಲ್ಲಪ್ಪ ಹಣೆ ಬಿಟ್ಟು ಇಲ್ಲಿರುತ್ತೆ ಕರಂತ್ರೆ. ಅಲ್ಲ ಏನದು ಏನಿದು ಇಲ್ಲಿ ಇಲ್ಲಿ ಬರೋದು ಏನದು? ಅದೇ ಬರೋ ಪಾರ್ಟಿಷನ್ ಏನಂತ ಕರೀತಾರೆ? ಏನಂತಾರೆ ಪಾರ್ಟಿಷನ್? ಬೈತಲೆ ಬೈತಲೆ ಬೊಟ್ಟು. ಸೂಪರ್ ಸೂಪರ್. ಅಂತೂ ಇಂತೂ ಒಂದ್ ರೇಂಜಿಗೆ ಆಯ್ತು ಇವಾಗ. ಸರ್ ಇದೆಷ್ಟು? ಬನ್ನಿ ಬನ್ನಿ ಮುಂದೆ ಬನ್ನಿ. 650. ಇಟ್ಸ್ ಸೋ ಗುಡ್. ತುಂಬಾ ಚೆನ್ನಾಗಿದೆ. ಹೌದು. ಐ ವುಡ್ ಟೆಲ್ ನೋ ನೋ ನೋನಾ ಯಾಕ್ರಿ? ನೋ ಎಷ್ಟು ಚೆನ್ನಾಗಿದೆ ನೋಡಿ. ದಟ್ ಇಸ್ ನಾಟ್ ವರ್ತ್ ಫಾರ್ 650. ಅದು ತಗೊಳ್ಳಲ್ಲ ಏನಿಲ್ಲ. ಅಯ್ಯ ತಲೆ ತಿಂತ ಇದ್ದಾಳೆ ನಮ್ಮ ಹೆಂಡತಿ. ತುಂಬಾ ಹೊಗಳಿದೆ, ತಲೆನೇ ತಿನ್ನಲ್ಲ ಅಂತ. ಅಯ್ಯಪ್ಪ ಏನೋ ಹೇಳಿದ್ರು. ಇರ್ಲಿ ಇರ್ಲಿ ನಾವು ಅಲ್ಲೋ ಕೇಳಿಸ್ಕೊತೀವಿ. ಏನು ತಗೊಳ್ಳಲ್ಲ ಮಾಡಲ್ಲ ತಲೆ ತಿಂತದಳ ಬರೀ. ವಾವ್, ನಿನ್ ಬಗ್ಗೆ ನೀನೇ ಬೈಕೋತೀಯ. ಐ ಲೈಕ್ ದಟ್. ಇಲ್ಲ ನಂದು ಶಾರ್ಪ್ ಇದೆ, ಆದ್ರೆ ನನ್ ಗಮನ ಇಲ್ಲಿತ್ತು. ಇರ್ಲಿ ಇರ್ಲಿ. A few moments later. ಅವ್ರು ನೋಡಿ ಅವ್ರು ಅಯ್ಯೋ ಪಾಪ ತರ ಇದಾರೆ. ಕಣ್ಣಲ್ಲಿ ನಿಮ್ಗೆ ಕಣ್ಣೀರ್ ಕಾಣ್ತಾ ಇಲ್ಲ, ಒಳಗಡೆಯಿಂದ ಅಳ್ತಾ ಇದೀನಿ. ಬಡಿ ಅಣ್ಣ ಇದನ್ನ ಬ್ಯಾಡವರು ಬಿಡು. ಕಾರಂತ್ರೆ ನಿಮ್ಗೋಸ್ಕರ ಬಂದಿದೆ, ಬನ್ನಿ. ನೀವ್ಯಾಕೆ ಇಲ್ಲಿ ಹೋಗ್ತಿದ್ದೀರಾ? ನೋಡಿ ನಿಮ್ ಫ್ರೆಂಡು. ಎಷ್ಟು ಸರ್ ಅದು? ಅಣ್ಣ ಅಷ್ಟೇ ಆಯ್ತು. 300 ಮಾಡ್ಕೊಳ್ಳಿ. 350. ಆಗತ್ತ ಸರ್. ಅಯ್ಯೋ ಸುಮ್ಮನೆ ನೀವು. ಬರತ್ತ ಇದೆಲ್ಲ ಮಿಷನ್ ವರ್ಕ್ ಇದು. ಅವ್ರು 350 ಕೊಟ್ರೆ ನಾವು ಪಟಕ್ ಅಂತ ಈಗಲೇ ಕೊಟ್ಬಿಡ್ತೀನಿ. ಬರಲ್ಲ ಒಂದೇ ಕೊಡ್ತೀನಿ. ಬರಲ್ಲ. 499 ಬರಲ್ಲ ಅಕ್ಕ, ಬಂದೇ ಕೊಡ್ತೀನಿ. 150 ಮಾಡ್ಕೊಳ್ಳಿ. ನೋ ಬಾರ್ಗೇನ್ ಅಂದ್ಬಿಟ್ರು. 180 ಮಾಡ್ಕೊಳ್ಳಿ. ನೋ ಬಾರ್ಗೇನ್. ದೂಸರ ಮಾತಾಡಂಗೆ ಇಲ್ಲ. ಅವ್ರು ಹಂಗೆ ಮಕ್ಕದ ಮೇಲೆ ಡೈರೆಕ್ಟ್ ಆಗಿ ನೋ ಬಾರ್ಗೇನ್ ಅಂತ ಅಂದ್ಬಿಟ್ರೆ ನಮ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಚೆನ್ನಾಗಿದೆ ಅಲ್ವಾ? ಇದು ನನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಯಾವ್ದಕ್ಕಾದ್ರೂ ಸೂಟ್ ಆಗುತ್ತೆ. ಬ್ಲ್ಯಾಕ್ ವೈಟ್ ವೆರಿ ನೈಸ್, ಪ್ಲೇನ್. ಅಲ್ಲಿ ಪ್ರಾಪರ್ ಬಾಂದಿನಿ ಸ್ಟೈಲ್ ಅಲ್ಲಿದೆ. ಓಕೆ, ಇದು ಓಕೆ. ಇದು ಸೆಲೆಕ್ಟೆಡ್. ಇದು ಸೆಲೆಕ್ಟ್ ಆಗೋಯ್ತು. ಸಾಕು ಬಿಡಿ ಹಂಗಾದ್ರೆ. ಕೊಡಿ 200 ರೂಪೀಸ್. ಸೆಕೆಂಡ್ ಐಟಮ್. ಓ ಆಯ್ತು, ನಾನು ಶಾಪ್ ಮಾಡ್ತೀನಿ, ಯು ಡು ದ ಬಾರ್ಗೇನಿಂಗ್. ಆಯ್ತಾ? ಹಾ ಸರ್. ಎಸ್, ನೀವು ಕಡಿಮೆ ಮಾಡ್ಕೊಂಡ್ರೆ ವಿಲ್ ಟೇಕ್ ಮೋರ್. ಥ್ಯಾಂಕ್ ಯು ಸರ್. ಅಯ್ಯೋ ಕೊಡ್ಲಾ ಅಂತ ಕೊಡ್ತಾರೆ. ಇವತ್ತು ನಮ್ದು ಇದೇ ಕೆಲಸ. ಯಾವುದು ನಿಮಗೆ ಮ್ಯಾಚಿಂಗ್ ಯಾವ್ದು ಬೇಕು? ಮ್ಯಾಚಿಂಗ್ ಯಾವ್ದು ಒಂದಾರ ತಗೊಳ್ಳೆ. ಹಳದಿದ ಮನೆಯಲ್ಲಿ ಯಾವ್ದು ಬೇಕು? ಹಳದಿದಕ್ಕೆ ತಗೋ. ಇದು ನೋಡು, ಹಳದಿದ್ ಇದು ತಗೊಂಡಿದ್ಯಲ್ಲ ಹಂಗೆ. ಅಯ್ಯೋ ಇದ ಚಿಕ್ಕದು. ತಕ್ಕಡಿ ಬೇಡ. ನಾವು ಇಲ್ಲಿ ಹೋಗೋಣ ಅಂತಿದ್ವಿ, ಭೀಮಾ ಜ್ಯುವೆಲರ್ಸ್, ನಮ್ಮ ಉಡುಪಿಯವ್ರದೇನೆ ಇದು. ಬಟ್ ಬಜೆಟ್ ಇಲ್ಲ ಇವತ್ತು. ನಮಗೆಲ್ಲ ಗೊತ್ತಾಗೋಯ್ತು. ಇವಳಂತೆಲ್ಲ ನೀವು ಕೇಳ್ತೀರ, ನಾನ್ ನೀರ್ ಕೊಡ್ತೀನಿ ನಿಂತೀನಮ್ಮ. ಪಾಪ ಈಗಷ್ಟೇ ಬಾದಾಮ್ ಹಾಲು ಕುಡ್ತಿದ್ರು. ನಮ್ಮ ಹೆಂಡತಿಗೆ ಆರ್ಡರ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಫಸ್ಟ್ ಬಾದಾಮ್ ಮಿಲ್ಕ್, ಅದಾದ್ಮೇಲೆ ಮೇಡಮ್. ನೀವು ಶ್ರೀವಿದ್ಯಾ ಅವರಲ್ಲ? ಬಿಗ್ ಫ್ಯಾನ್. ಸುಮ್ನೆ ಬಾರ, ಈಗ ಅರ್ಧ ಗಂಟೆ ನಿಂತ್ಕೊಂಡು ಹೊರಗಡೆ. ಅದು ನೋಡೋದು. ಈಗ ಇನ್ನೊಂದು ತಗೊಂಡಿದೀವಿ, ಪ್ಲೀಸ್ ಪೇ ಮಾಡಿ. ನಿಮ್ಮನ್ನೇ ಹುಡುಕ್ತಾ ಇದ್ವಿ, ನೀವಾಗೆ ಬಂದ್ರಿ. ನಾನು ನಿಮ್ ಕಷ್ಟ ಕಡಿಮೆ ಮಾಡ್ತಾ ಇದೀನಿ. ಎಷ್ಟ್ ಕಡೆ ಅಂತ ಹೋಗೋದು ಪಾಪ, ಅದಕ್ಕೆ ಎಲ್ಲ ಒಂದೇ ಕಡೆ ತಗೊಳ್ಳೋಣ ಅಂತ ನೀವ್ ಹಿಂಗ್ ಆಡಿದ್ರೆ ಆಯ್ತು. ಐ ಡೋಂಟ್ ಹ್ಯಾವ್ ಪ್ರಾಬ್ಲಮ್. 1800. ಅಲ್ಲ ಏನು ಇದು ಬೇರೆ 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 ಸೆಟ್. ಹಾ, ಒಂದು ಇಯರಿಂಗ್ಸ್ ಮತ್ತೆ ಇದು 1800 ಹೇಳ್ತಾರೆ. ಹಾ, ಎಷ್ಟಕ್ಕೆ ಬಾರ್ಗೇನ್ ಮಾಡ್ತೀಯ ಮಾಡಿ? ಕ್ರಿಸ್ಟಲ್ ಇದು
Pay ಮಾಡೋದು. ಇವಳು ಮಾಡಿರ್ತಾಳೆ ಬಾರ್ಗೇನ್ ಇವತ್ತು ನೀನ್ ಮಾಡು ಅದೇ ಎಷ್ಟಕ್ಕೆ ನಾನು ಎಷ್ಟು ಹೇಳಿದ್ದೀನಿ ನೀನು ಎಷ್ಟು ಮಾಡ್ತೀಯ ಎಷ್ಟಕ್ಕೆ ಮಾಡ್ತೀಯ ಮಾಡಿ 1200 ಸರ್ ಆಗತ್ತೆ ಸರ್ 1000 ಆಗತ್ತೆ ಆಯ್ತು 500 ತೆಗೆದ್ಬಿಟ್ಟು ಕೊಡಿ. ಹೌದಾ ನಾನು 1800 ಅಲ್ಲ ಪಾಪ ವಿದ್ಯಾ ಅವ್ರನ್ನ ಪೆದ್ದು ತರ ಮಾಡಿದ್ರಿ ಅಲ್ಲ ಬ್ಯಾಗ್ ಪರ್ಚೇಸ್ ಅಲ್ಲಿ ಇವತ್ತು ನಾವು ಮಾಡಿದ್ವಿ ಇವಾಗ 1800 1200 ತಗೊಳ್ಬೇಕಾಗಿತ್ತು ಅಲ್ವಾ? ಅಲ್ಲ ಶಾಕ್ ಅಲ್ಲೇ ಇದ್ದೆ ನಾನು ಅಲ್ವಾ ಎಕ್ಸ್ಪ್ರೆಷನ್ ಹಂಗೆ ಹೌದೌದೌದು. ಎಕ್ಸ್ಪ್ರೆಷನ್ 1800 ಇದಕ್ಕ ಹೇಳಿ ಹೇಳಿ. ಗಾಗಲ್ಸ್ ಹಾಕೊಂಡು ಬ್ಯಾಗ್ ಬ್ಯಾಗ್ ಇಟ್ಕೊಂಡು ಹೋಗ್ತೀವಿ ಇವ್ರಿಂದ ಈ ಲೆವೆಲ್ಗೆ ಹೋಗ್ತಾ ಇದಾರೆ. ಮದುವೆ ಆದ್ಮೇಲೆ ಗಂಡಸರ ಪಾಡು. ದಿಸ್ ಇಸ್ ಗುಡ್. ಚೆನ್ನಾಗಿದೆ. ನನ್ನ ಸೆಲೆಕ್ಷನ್ ಯಾವತ್ತು ಬೆಸ್ಟ್. ಐ ಹ್ಯಾವ್ ಡಿಸೈಡೆಡ್ ಇದನ್ನ ತಗೋತಾ ಇದೀವಿ. मैम साहब कितना है? 100 कम करिए थोड़ा कम करिए 80 करो हो जाएगा एक बनाइए ಈ ಫ್ಯಾನ್ ಮೂಮೆಂಟ್ ಅಲ್ಲಿ ಮುಜುಗರ ಆಗಿರುವಂತ ಸಂದರ್ಭಗಳಿದಾವ ಇಬ್ರಿಗೂ? ಇಲ್ಲ ಆತರ ಏನಿಲ್ಲ. ಕೆಲವೊಂದ್ಸಲ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಅದೇ ಅಂತ ಅವಾಗ ಸ್ವಲ್ಪ ಅಜೀವ್ ಆಗುತ್ತೆ. ಯಾವ್ದಾದ್ರು ಒಂದು ಮೂಮೆಂಟ್ ಇದ್ರೆ ಶೇರ್ ಮಾಡಿ. ಅದೇ ಅವರು ಫೋಟೋ ಕೇಳ್ಬೇಕಂತ ಫೋನ್ ಇಟ್ಕೊಂಡಿರ್ತಾರೆ ಬಟ್ ಫೋಟೋ ಕೇಳಕ್ ಮುಜುಗರ ಪಡ್ತಿರ್ತಾರೆ. ನಾವೇ ಫೋಟೋ ಬೇಕಾ ಅಂತ ಕೇಳಿದಾಗ ಅವ್ರು ಇಲ್ಲ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಹಂಗೂ ಆಗಿದ್ಯಾ? ಒಂದೊಂದ್ಸಲ ಆಗಿದೆ. ಉಡುಪಿಲಿದ್ದಾಗ ಯಾವ್ದೋ ಶಾಪಿಗೆ ಹೋಗಿದ್ವಿ. ಅಫ್ಕೋರ್ಸ್ ಇವಳಿಗೆ ಶಾಪಿಂಗ್ ಕರ್ಕೊಂಡು ಹೋಗಿದ್ದಾಗಿತ್ತು. ಸೊ ಅಲ್ಲಿ ಮಕ್ಕಳು ಏನೋ ಹೇಳ್ತಾ ಇದ್ದಾರೆ, ನಂಗೆ ಕೇಳಿಸ್ತಾ ಇದೆ ಗಣೇಶ ಅಮ್ಮ ಗಣೇಶ. ಸೊ ನಾನು ಏನ್ ಫೋಟೋ ಬೇಕಾ ಅಂದ್ರೆ ಅವ್ರು ಫೋನ್ ಇಟ್ಕೊಂಡಿದ್ರು ಮಕ್ಕಳು. ಫೋಟೋ ಬೇಕಾ ಅಂತ ಕೇಳಿದೆ, ಬೇಡ ಅಂತೇಳಿ ಹೊರಟೋದ್ರು. ನನ್ಗೆ ನಾವು ಮಲ್ಲೇಶ್ವರಂ ಅಲ್ಲಿ ನೋಡಿದಂತ ಚೀಪೆಸ್ಟ್ ಅಂಗಡಿ ಅಂತ ಅನ್ಸುತ್ತೆ. ಎಲ್ಲ 100 ರೂಪಾಯಿಗೆಲ್ಲ ಇದೆ. ಇಲ್ಲೆಲ್ಲ 700 800 ಹೇಳ್ತಾ ಇದ್ರು. ಸೊ ಇದು ಗಂಡಸರಿಗೆ ನಿಷಿದ್ಧ, ಒಳಗೆ ಹೋಗಂಗಿಲ್ಲ. ಹೋದ್ರೆ ಎಲ್ಲ ತುಳಿದು ಸಾಯಿಸ್ಬಿಡ್ತಾರೆ. ಬರೀ ಹೆಂಗಸರೇ ಇದ್ದಾರೆ. ಸೊ ನಾನು ಹೊರಗಡೆನೆ ನಿಂತ್ಕೋತೀನಿ. ಧನ್ಯವಾದಗಳು. ಅದಿದೆ ಆ ಕಲರ್ದಿದೆ. ಇದು ಮುಗಿಯದ ಕತೆ. ತಗೊಳಲ್ಲ 100% ಶೋರ್ ತಗೊಳಲ್ಲ. ಗೋನ್ ಮ್ಯಾಡ್ ಈ ಅಣ್ಣ 500 ಏ 500 ನೀನ್ ಏನಕ್ಕೆ ಓಡ್ತಾ ಇದೀಯ ಅಣ್ಣ? 500 ರೂಪಾಯಿ ಕೊಡೋಣ. ಇದೆಲ್ಲ 600 वो तो 500 मांग रहा है. मैं तो 500 बोल रहा हूँ. 600 नहीं 500 नहीं आता है सर, कॉस्टली का वो आता है. मल्लेश्वर में आता है. कॉस्टली का आप किधर से हो? बिहार का आप बिहार में आता, बट मल्लेश्वर में 500 में आता है. 350 का है. हाँ? ಇದು ಹಾಕಕ್ ಸಾಕಮ್ಮ. ನೀ ಯಾಕೆ ಇಲ್ಲ ಇದು 600 ಮೈಕ್ ಹಿಡೀರಿ. ಹಾ 600 500 ಬರತ್ತಮ್ಮ. भाई साहब मैं 500 बोल रहा हूँ. आप तो नहीं आता है सर, वो कॉस्टली का वो फर्स्ट वन इसलिए इतना कम कर दिए. 700 से कम में नहीं आता. कलर I would prefer this. What you prefer this? ನಿನ್ಗೆ ನಿನ್ಗೆ ಯಾವ್ದು ಇಷ್ಟ ಹೇಳು? ಎರಡು ಚೆನ್ನಾಗಿದೆ. ಎರಡಲ್ಲ ಒಂದೇ. 500 ರೂಪಾಯಿಗೆ ಫಸ್ಟ್ ದುಡ್ಡು ಹಾಕ್ಬೇಕಂತ ಬ್ಯಾಗ್ ಒಳಗಡೆ. ಅವ್ರು ಕೊಟ್ಟಿರೋದೆಲ್ಲ ನಿಮ್ಮ ಕೈಯಿಂದ ದುಡ್ಡ ಬೋಣಿ ಮಾಡಿ. ಯಾವಾಗಲೂ ಬ್ಯಾಗಲ್ಲಿ ದುಡ್ಡು ತುಂಬಿ ತುಳುಕಾಡ್ಲಿ. ಇದನ್ನೆಲ್ಲ ತೆಗಿಬೇಕಿತ್ತು. ಛೇ ಇಲ್ಲಿ ಬಿಡಿ. ಈಗ ಬೇರೆ ತುಂಬಿಸ್ಕೊಳಕ್ ಬರುತ್ತೆ. ಎಲ್ಲರೂ ಡಸ್ಟ್ಬಿನ್ ಕಂಡ್ರೆ. ಓ ಥ್ಯಾಂಕ್ ಯು. ನಿಮ್ಗೆ ಬೇಕಾದ್ರೆ ತಗೋ, ನಾನು ಕೊಡಲ್ಲ ಅಂತಾರೆ. ಹೌದಾ? ಎಷ್ಟು 700 ಹಿಡ್ಕೋ. 500
ಬಾಕ್ಸ್ ಅಲ್ಲ 700 ರೂಪಾಯಿ. ಮುಗೀತು ಶಾಪಿಂಗ್ ಮುಗೀತು. ನಾವಿವಾಗ ಶಾಪಿಂಗ್ ಮಾಡೋಕ್ಕೆ ಮಲ್ಲೇಶ್ವರಂ ಫುಲ್ ಸುತ್ತಾಡಿದ್ವಿ. ಏನೇನು ಬೇಕೆಲ್ಲ ತಗೋಬೇಕು ಅಂತ ಜೊತೆಯಲ್ಲಿ ಮಳೆಯಲ್ಲಿ ಅಂತ ಸಕ್ಕದಾಗಿ ಶಾಪಿಂಗ್ ಮಾಡಿದ್ದೀವಿ. ಬಟ್ ನಾವಷ್ಟು ಶಾಪಿಂಗ್ ಮಾಡಿದ್ರೆ ಹೆಂಗೆ ಅಲ್ವಾ? ಈಗ ನಾನು ಓವರ್ ಟು ಗಣೇಶ್ ಕಾರಂತ್ ದಂಪತಿಗಳು, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನಿಮಗೆ ಬಿಡ್ತೀವಿ, ನೀವು ಮಾತಾಡಿ. ಹೌದು, 5,000 ರೂಪಾಯಿ ಅಷ್ಟು ನಾವು ಶಾಪಿಂಗ್ ಮಾಡಿದ್ದೀವಿ ಇಡೀ ದಿನ. ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಂದು ಗಾದೆ ಇದೆ ಕನ್ನಡದಲ್ಲಿ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ತದೆ. ಬಟ್ ಕೆಲವೊಂದ್ಸಲ ಗೊತ್ತಾಗ್ಬೇಕು ಅನ್ನೋದು ನನ್ನ ವಾದ. ಏನಕ್ಕಂದ್ರೆ ಅದರಿಂದ ಬೇರೆಯವರಿಗೂ ಒಂದು ಪ್ರೇರೇಪಣೆ ಸಿಗತ್ತೆ ಅಂತ. ಯಾರಿಗೆ ಕೊಟ್ವಿ ಅನ್ನೋದನ್ನ ತೋರಿಸ್ಬೇಕಂತೇನಿಲ್ಲ, ಬಟ್ ತುಂಬಾ ಜನ ನೀಡಿ ಪೀಪಲ್ ಇರ್ತಾರೆ, ಎಸ್ಪೆಷಲಿ ಸ್ಟೂಡೆಂಟ್ಸ್. ಅಂದ್ರೆ ಅವ್ರಿಗೆ ಬುಕ್ಸು ಬ್ಯಾಗ್ಸು ಅದೆಲ್ಲ ತಗೋಬೇಕಾಗಿರತ್ತೆ, ಬಟ್ ಫಿನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿರಲ್ಲ. ಸೊ ಅವ್ರನ್ನ ಗುರುತು ಹಿಡಿದಿರ ನೀವು. ನಾನು ಯಾರಂತೆಲ್ಲ ರಿವೀಲ್ ಮಾಡಲ್ಲ, ಬಟ್ ಅಂತ ನೀಡಿ ಸ್ಟೂಡೆಂಟ್ಸ್ಗೆ ನಾವು ಒಂಥರ ಸ್ಟೇಷನರಿ ಐಟಮ್ಸ್, ಬುಕ್ಸ್, ಬ್ಯಾಗ್ಸ್ ಎಲ್ಲ ತಗೊಳ್ಳೋಣ ವಿತ್ ಯುವರ್ ಪರ್ಮಿಷನ್. ಅಯ್ಯೋ, ಇದು ನಮ್ಮ ಪ್ರೀತಿಯಿಂದ ಮಾಡುವಂತ ಕೆಲಸ ಇದು, ಪ್ಲೀಸ್. ಇವತ್ತು ನಾವು ಮಲ್ಲೇಶ್ವರಂ ಕಂಪ್ಲೀಟ್ ಶಾಪಿಂಗ್ ಸ್ಟ್ರೀಟ್ಗಳನ್ನೆಲ್ಲ ಸುತ್ತಾಡಿದ್ವಿ, ಶಾಪಿಂಗ್ ಮಾಡಿದ್ವಿ. ನಮ್ಮ ಸೆಲೆಬ್ರಿಟೀಸು ಅವ್ರಿಗೇನು ಬೇಕು, ಎಷ್ಟು ಚಾಣಾಕ್ಷತನದಿಂದ ಎಷ್ಟು ಚೆನ್ನಾಗಿ ದುಡ್ಡನ್ನು ಬ್ಯಾಲೆನ್ಸ್ ಮಾಡಿ ಏನೆಲ್ಲ ತೊಗೋಬೋದು ಅನ್ನೋದನ್ನ ತೋರಿಸ್ಕೊಟ್ರು. ಅದ್ರ ಜೊತೆಗೆ ಅವರಷ್ಟೇ ಅಲ್ಲ, ನಮಗೆ ಯಾರಿಗೆ ಹೆಲ್ಪ್ ಮಾಡಬೇಕು ಅನಿಸುತ್ತೆ, ಯಾರ ಸಹಾಯಕರಿದ್ದಾರೆ, ಯಾರು ಸ್ಟೂಡೆಂಟ್ಸ್ ಇದ್ದಾರೆ, ಯಾರಿಗೆ ತುಂಬ ನೀಡಿದೆ ಅಂಥವ್ರಿಗೇನು ಕೂಡ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಏನು ನೀಡಿದೆ ಅಂದರೆ ಸ್ಟೂಡೆಂಟ್ಸ್ಗೆ ಏನು ಬೇಕು ಅದನ್ನು ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಇದು ಸಾಧ್ಯ ಆಗಿದ್ದು Ad6 ಅಡ್ವರ್ಟೈಸ್ಮೆಂಟ್ ಕಡೆಯಿಂದ. ಸೊ ಈಗ ಈ ಒಂದು ಏನು ಸ್ಟೂಡೆಂಟ್ಸ್ಗಳಿಗೆ ನೀಡಿದೆ ಅದನ್ನು ಗಣೇಶ್ ಅವರು, ಸ್ಟೂಡೆಂಟ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೊಡ್ತಾರೆ. ಪ್ಲೀಸ್ ಗಣೇಶ್ ಅವರೇ. ಎಸ್, Ad6 ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರ ಕಡೆಯಿಂದ ನಾವು ತಸ್ಕಿನ್ ಕೌಸರ್ ಅವ್ರಿಗೆ ಬುಕ್ಸು, ಸ್ಟೇಷ್ನರಿ ಐಟಮ್ಸು, ಬ್ಯಾಗ್ಸು, ಈ ಥರದ ನೀಡಿ ಐಟಮ್ಸ್ ಕೊಡ್ತಾಯಿದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Ad6 ಅಡ್ವರ್ಟೈಸ್ಮೆಂಟ್ ಕಡೆಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳೋದಲ್ಲ, ನೀವು ಚೆನ್ನಾಗಿ ಓದ್ಬೇಕು, ಅವ್ರಿಗೆ ಹೆಸರು ತರಬೇಕು ನೀವು, ಆಯ್ತಾ? ತುಂಬಾ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ, ಕಾಲೇಜ್ಗೆ ಹೋಗೋಕ್ಕೆ ಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವ್ರಿಗೇನಾದರೂ ನೀನು ಒಂದು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗೆದು ಒಳ್ಳೆ ಕೆಲಸ ಮಾಡಿದ್ರೆ ಅದು ಅವ್ರಿಗೆ ಹೆಸರು ಬರುತ್ತೆ, ಅವ್ರಿಗೆ ಸಾರ್ಥಕತೆ ಬರುತ್ತೆ ಅಲ್ವಾ? ಸೊ ನೀನು ಚೆನ್ನಾಗಿ ಓದಬೇಕು, ಅದೇ ನೀನು ವಾಪಸ್ ಕೊಡೋ ಗಿಫ್ಟ್. ಓಕೆನಾ? ಆಲ್ ದ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ಮ ಗಣೇಶ್ ಕಾರಂತ್ ಅವರಿದ್ದಾರೆ. ಒಂದು ಹಾಡು ಹಾಡ್ಸಿಲ್ಲ ಅಂದರೆ ಹೆಂಗೆ? ಅಯ್ಯೋ, ಏನಾಗಲಿ ಮುಂದೆ ಸಾಗುನಿ ಅಂತ ಒಂದು ಹಾಡು, ಒಂದು ಲೈನ್ ಹಾಡಿ. ಓ ನೈಸ್. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ. Ad6 ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಕಡೆಯಿಂದ ಸೆಕೆಂಡ್ PU ಓದ್ತಾ ಇರೋಂತಹ ರಾಘವ್ಗೆ ನಾವು ಬುಕ್ಸು, ರೈಟಿಂಗ್ ಪ್ಯಾಡು ಮತ್ತು ಸ್ಟೇಷ್ನರಿ ಐಟಮ್ಸು, ಬ್ಯಾಗ್ಸು ಇವೆಲ್ಲ ಕೊಡ್ತಾಯಿದ್ದೀವಿ. ಸೊ ಆಲ್ ದ ಬೆಸ್ಟ್ ರಾಘವ್, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿ. ಎಲ್ಲರೂ ಕಷ್ಟ ಇರೋರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನ ಹೆಚ್ಚಿನ ತರ ಸಪೋರ್ಟ್ ಸಿಗ್ಲಿ ಅವ್ರಿಗೂ ಅಂತ. ಆ್ಯಂಡ್ ನೀನು ಪ್ರಾಮಿಸ್ ಮಾಡಬೇಕು ಚೆನ್ನಾಗಿ ಮಾರ್ಕ್ಸ್ ತೆಗಿತಿ ಅಂತ. ನಾನು ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ. ವೆರಿ ಗುಡ್. ಎಸ್, ಆಲ್ ದ ಬೆಸ್ಟ್. Ad6 ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಅವರು ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಪ್ರತಿಯೊಂದನ್ನು ಬಿಸ್ನೆಸ್ಸಿಂದ ನೋಡಬಾರ್ದು, ಎಷ್ಟೊಂದು ಜನಕ್ಕೆ ಬೆನ್ನೆಲುವಾಗಿ ನಿಂತ್ಕೋಬೇಕು, ಶಭಾಷ್ ಅನ್ಬೇಕು, ಮುನ್ನಡೆಸ್ಬೇಕು ಅನ್ನೋದು ಅವರ ಒಂಥರ ನಿಜ ಹೇಳಬೇಕು ಅಂದರೆ ಕರ್ತವ್ಯ ಏನೋ ಅನ್ನೋ ಥರ ಮಾಡ್ತಾರೆ.
ಆ ಹೆಲ್ಪ್ ಅನ್ನೋದು ಕೂಡ ಹೆಲ್ಪ್ ಅನ್ನಿಸ್ಬಾರ್ದು ಅನ್ನೋ ರೀತಿಲಿ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೀವಿಬ್ಬರು ದಂಪತಿಗಳು ನಮ್ಮ ಟಾಕಿಂಗ್ ಪ್ಯಾರೆಟ್ಸಲ್ಲಿ ಇಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಇಷ್ಟು ಪೇಷನ್ಸಿಂದ ನಮ್ಮ ಜೊತೆ ಸುತ್ತಾಡಿ ಶಾಪಿಂಗ್ ನಿಮಗೆ ಇರ್ಬೋದು ಬಟ್ ನಿಮ್ಮ ಟೈಮ್ನ ನೀವು ನನಗೆ ಕೊಟ್ಟಿದ್ದೀರಾ, ನಮ್ಮ ಚಾನಲ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ. ಥ್ಯಾಂಕ್ ಯು ಸೋ ಮಚ್. ನಾವು ಇಬ್ರು ಸುಮಾರು ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ, ಬಟ್ ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಇಂಟರ್ವ್ಯೂ ಅನ್ನೋದಕ್ಕಿಂತ ನಾವು ಪೂರ್ತಿ ದಿನ ನಿಮ್ಮ ಜೊತೆ ಫುಲ್ಲು ಮಲ್ಲೇಶ್ವರಂ ಏನು ಸಂಪಿಗೆ ರೋಡ್ ಅನ್ಬೋದು ಆ ಶಾಪಿಂಗ್ ಸ್ಟ್ರೀಟ್ ಪೂರ್ತಿ ಸುತ್ತಾಡಿದ್ದು, ಕರೆಕ್ಟ್ 5,000 ರೂಪಾಯಿ ಶಾಪ್ ಮಾಡಿದ್ದು, ಅಲ್ಲಿ ಲೆಕ್ಕಾಚಾರ ಇಟ್ಕೊಂಡು ನಮ್ಗೆ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಲ್ವಾ? ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಲೈಫಲ್ಲಿ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಶಾಪಿಂಗು. ಫಸ್ಟ್ ನನಗೆ ಪೇಷನ್ಸೇ ಇಲ್ಲ. ನನಗೆ ಆ ಪೇಷನ್ಸ್ ಇಲ್ಲಿದ್ದವನಿಗೆ ಪೇಷನ್ಸ್ ಕಲಿಸಿದಂಥ ನಿಮಗೆ ಹಾಗೂ ಟಾಕಿಂಗ್ ಪ್ಯಾರೆಟ್ಸ್. ಸೊ ಈ ಚಾನಲ್ಗೆ ನನ್ನ ಕಡೆಯಿಂದ, ವಿದ್ಯಾ ಕಡೆಯಿಂದ ಅನಂತ ವಂದನೆಗಳು. ಆದ್ರೆ ಈಗ ನಿಮ್ಮ ಮಾತುಗಳನ್ನ ಹೇಳ್ಬೇಕು. ಯಾಕೆ ಹೇಳಿ, ಮಲ್ಲೇಶ್ವರಂಗೆ ಫಸ್ಟ್ ಟೈಮ್ ಹಸ್ಬೆಂಡ್ ಜೊತೆ ಬಂದಿದ್ದೀರಾ. ಸೊ ಅದನ್ನ ಶೇರ್ ಮಾಡಿ. ನಾನು ಮದ್ವೆಗೆ ಮುಂಚೆ ಶಾಪ್ ಮಾಡ್ತಿದ್ದೆ ಹೇಳ್ದಂಗೆ. ಇವ್ರನ್ನ ಮಲ್ಲೇಶ್ವರಂಗೆ ಒಂದ್ಸರಿ ಶಾಪಿಂಗ್ ಹೋಗೋಣ ಬನ್ನಿ ಅಂತ ಕರೆದಾಗ ನಾನು ಆ ರೋಡಿಗೂ ಬರಲ್ಲ, ಅಲ್ಲಿ ಕಾರ್ ನಿಲ್ಸಕ್ ಜಾಗ ಇಲ್ಲ, ಓಡಾಡಬೇಕು ಜಾಸ್ತಿ ಇದೆ, ಹೆಣ್ಮಕ್ಳು ಜಾಗ ಅದು, ನಾನು ಅಲ್ಲಿ ಬರಲ್ಲ ಅಂತ ಹೇಳಿದ್ರು. ನಾನು ಅದೇಯೋ ಇವ್ರು ನಿಂಗಪ್ಪ ಕನ್ವಿನ್ಸ್ ಮಾಡೋದು ಅಂತ ನಾನು ಆ್ಯಕ್ಚುಲಿ ಮಲ್ಲೇಶ್ವರಂ ಶಾಪಿಂಗ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಸೊ ಥ್ಯಾಂಕ್ಸ್ ಟು ಯು. ಮತ್ತೆ ಇವ್ರನ್ನ ಕರ್ಕೊಂಡು ಮಲ್ಲೇಶ್ವರಂ ಶಾಪಿಂಗ್ ಮಾಡುವಂತ ಒಂದು ಅವಕಾಶ ನನಗೆ ಕೊಟ್ಟಿದ್ರಿ. ಹೆಂಗೆ ಅನಿಸ್ತು? 2 ದಿನ ನಿದ್ದೆ ಬರಲ್ಲ ಅವಳಿಗೆ ಖುಷಿಯಲ್ಲಿ. ಸೋ ಹ್ಯಾಪಿ, ಐ ಆಮ್ ವೆರಿ ಹ್ಯಾಪಿ. ನಾನು ಹಳೆ ಒಂದು ಮೆಮೊರೀಸ್ನ ರೀಕಲೆಕ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಇಬ್ರು ದಂಪತಿಗಳು ಹಿಂಗೆ ನಗ್ನಗ್ತಾ ಇರಬೇಕು. 2-3 ಜನ ಆಗೋದು ಯಾವಾಗ? ಸೂನ್. ಓಕೆ, ಆಲ್ ದ ಬೆಸ್ಟ್. ನಿಮ್ಮೆಲ್ಲ ಕನಸುಗಳು ಈಡೇರ್ಲಿ, ಎಲ್ಲ ನನಸಾಗ್ಲಿ. ಓಕೆನಾ? ಎನಿವೇಸ್, ನಾವು ಅತಿ ಶೀಘ್ರದಲ್ಲೇ ಮತ್ತೆ ಇವ್ರ ಮನೇಲಿ ಕುತ್ಕೊಂಡು ಹರಟೆ ಹೊಡಿತೀವಿ. ನೀವು ಅದಕ್ಕೋಸ್ಕರ ಕಾಯ್ತಾ ಇರಿ. ನನ್ನ ತುಂಬ ಮಿಸ್ ಮಾಡ್ಕೊಳ್ಳಿ ಮತ್ತೆ ನಾನು ಸಿಗೋವರೆಗೂ. ಓಕೆನಾ? Love you all. Take care. Bye-bye. Bye, friends. Bye, friends. Bye, friends.